ನಂದಿನಿ ಅವರೇ ಅಮ್ಮನ ಮನೇಲಿ ಹುಡ್ಕೋತೀರಾ? ಇಲ್ಲ ಯಾಕೆ? ಅಲ್ಲ ಡ್ರೆಸ್ ಚೇಂಜ್ ಮಾಡಿದ್ರಲ್ಲ ಅದಕ್ಕೆ. ಅದೇ ನೀವು ಚೇಂಜ್ ಮಾಡ್ಬಿಡಿ. ಅಣ್ಣ ಬಂದ್ಬೇಕಾರೆ ಬಟ್ಟೆ ಹಾಕೊಂಡು ಹೋಗ್ತೈತದೆ. ಇನ್ನೇನು ಟೈಮ್ ಆಯ್ತಲ್ಲ, ಅದು ಬೇರೆ ಏನು ಮಾಡೋದು, ಚೇಂಜ್ ಮಾಡೋದು ಬೇಡ. ಬೇಕಾದರೆ ಇದು ಮಾಡೋಣ, ರುಕ್ಮಿಣಿ ಒಬ್ಬರೇ ಇರ್ತಾರೆ ಮನೇಲಿ, ಅವರೊಬ್ಬರನ್ನೇ ಬಿಟ್ಬಿಟ್ಟು ಬಂದಿದ್ದೀವಿ. ಇದು ಸರಿ ಆಗೋದಿಲ್ಲ, ಬನ್ನಿ ಹೊರಟುಬಿಡೋಣ. ಇಲ್ಲಾಂದರೆ ನೀವು ಹುಡ್ಕೊಳ್ಳಿ, ನಾನು ಹೊರಡ್ಲಾ? ಬೇಡಗಿರಿ, ಅಣ್ಣ ಬರ್ತಾನೆ, ಅಣ್ಣನ ನೋಡ್ಕೋಬೇಕಾಯ್ತದೆ. ಆಮೇಲೆ ಅಪ್ಪನ ವೇದಿಲ್ಲ ಕೆಲ್ಸಕ್ಕೆ ಹೋಗೋದೆ, ಅಪ್ಪನ ಬರಲಿ ನೋಡ್ಕೋಬೇಕಾಯ್ತದೆ. ಇನ್ನೆಷ್ಟು ದಿವಸ ಆದದ ಬರೋದು. ಅವ್ವ ಬಟ್ಟೆ ತಂದು ಮಡಗದೆ ಕೊಡ, ನಾವು ಹಾಕೊಂಡಿರಾ? ಸುಮ್ಮನೆ ಯಾಕೆ ತೊಂದರೆ ತಗೊಳಕೋದ್ರು? ತಂದದೆ ಬಿಡಿ, ಏನಾಯಿತು ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ನಿಮಗೂ ನಮಗೂ ನಮಗೊಂದು ಸೀರೆ, ನಿಮಗೊಂದು ಶರ್ಟ್ ಮೇಲೆ ಪ್ಯಾಂಟ್ ತಂದದೆ. ಓಕೆ, ಹೊರಡೋಣ ನಡೀರಿ. ಈ ಭಾವ ಬಂದರೆ ಇನ್ನೊಂದಿನ ಮಾತಾಡ್ಕೊಳಕ್ಕಾಗುತ್ತೆ. ಇಲ್ಲ ಇರಿ, ಇನ್ನೆಷ್ಟು ದಿವಸ ಆದದ ಕಾಣೆ, ಇನ್ನು ಸ್ವಲ್ಪ ಬರ್ಬೋದು, ಮಾತಾಡ್ಕೋಗದ. ಊಟ ಹೆಂಗಿತ್ತು? ಚೆನ್ನಾಗಿತ್ತ? ಮಟನ್ ಸಾರು, ಚಿಕನ್ ಸಾರು ಎಲ್ಲವಾ? ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು, ಅದ್ರ ಬಗ್ಗೆ ಏನು ಮಾತಿಲ್ಲ. ಸರಿ ಕೂತಿರಿ, ಬರ್ತೀನಿ. ಸರಿ, ನಿಮ್ಮ ಅಣ್ಣನಿಗೆ ಕಾಲ್ ಮಾಡಿ ಕೇಳಿರಿ ಎಷ್ಟೊತ್ತಾಗುತ್ತೆ ಬರೋದು ಅಂತ. ಫೋನ್ ಮಾಡಿದೆ, ಏನೋ ಸ್ವಲ್ಪ ಬಂದದಂತೆ. ಹೋಗ್ಬೇಡಿ ಇರಿ, ಬರ್ತೀನಿ ಅಂತ ಅಂತು ಅತ್ತೆಯ. ಹೌದಾ, ಸರಿ ನೋಡೋಣ, ಆದಷ್ಟು ಬೇಗ ಹೊರಟ್ಬಿಡೋಣ. ರುಕ್ಮಿಣಿ ಅವ್ರು ಒಬ್ಬರೇ ಇರ್ತಾರೆ ಪಾಪ ಅಲ್ಲಿ. ಸರಿ. ರುಕ್ಮಿಣಿ ಅವ್ರು ಬಂದಿದ್ರು ಆಗ್ತಾ ಇತ್ತು, ಅವ್ರು ಬರಲೇ ಇಲ್ವಲ್ಲ ಪಾಪ. ಅವರ ಮನೆಗೂ ಹೋಗೋದಿಲ್ಲ, ಯಾವಾಗಲೂ ಮನೇಲೇ ಇರ್ತಾರೆ. ಅವ್ರಿಗೂ ಬೇಜಾರಾಗುತ್ತೆ. ಆಮೇಲೆ ನಾವು ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ, ಆಮೇಲೆ ಅವ್ರು ಬೇಜಾರು ಮಾಡ್ಕೊಂಡಿರ್ತಾರೆ. ಬೇಗ ಹೊರಡಬೇಕು. ಇಲ್ಲ ನಂದಿನಿ ಅವ್ರನ್ನ ಇಲ್ಲೇ ಉಳಿಸ್ಬಿಟ್ಟು ಹೊರಟ್ಬಿಡ್ಲಾ? ಅವರು ಅವ್ರ ಅಣ್ಣನ ಜೊತೆ ಮಾತಾಡ್ಕೊ ಬರಲಿ. ನಾನು ಬೇಕಾದ್ರೆ ಇನ್ನೊಂದಿನ ಬಂದು ಕರ್ಕೊಂಡೋದ್ರಾಯಿತು. ಹೋಗ್ತಾ ಇಲ್ಲ ಅವರು. ಇಲ್ಲ ನಾನು ಇವತ್ತೇ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು, ತುಂಬ ಟೈಮ್ ಆಗಿಬಿಟ್ಟಿದೆ. ನಾಳೆ 4 ಗಂಟೆ ಆಗಿದೆ ಟೈಮು. ಇನ್ನು 6 ಗಂಟೆಗೆ ಹೊರಟು ಮನೆಗೆ ಹೋಗೋ ತನಕ 8 ಗಂಟೆ 9 ಗಂಟೆ ಆಗುವುದೇನೋ. ಏನು ಮಾಡೋದು ಗೊತ್ತೇ ಆಗ್ತಾ ಇಲ್ವಲ್ಲ. ನಾಳೆ ಬೆಳಗ್ಗೆ ಬೇರೆ ಡ್ಯೂಟಿಗೆ ಹೋಗಬೇಕು, ಆಫೀಸ್ಗೆ, ಫ್ಯಾಕ್ಟ್ರಿಗೆ ಹೋಗಬೇಕು. ಆಮೇಲೆ ತುಂಬ ಕೆಲಸ ಇದೆ. ಇಲ್ಲ ನಾನು ಒಬ್ಬನಿಗೆ ಬೇಜಾರಾಗ್ತಾಯಿದೆ. ಸುಮ್ಮನೆ ಕೂತ್ಕೊಂಡು ನಾನೇನು ಮಾಡಲಿ, ಬೆಳಗ್ಗೆಯಿಂದ ಇವಾಗ ತನಕ ಹಾಗೆ ಕೂತಿದ್ದೀನಿ. ನನಗೂ ಬೇಜಾರಾಗುತ್ತೆ. ನಂದಿನಿ ಅವರೇ, ನಂದಿನಿ ಅವರೇ, ಏನು ಹೇಳಿ? ಟೀ ಏನಾದ್ರು ಕಾಯಿಸ್ಕೊಡೋಣ? ಇಲ್ಲ ನೀವು ಅಮ್ಮನ ಮನೇಲಿ ಉಳ್ಕೊಳ್ಳಿ, ನಾನು ಹೊರಡ್ತೀನಿ, ಟೈಮ್ ಆಗುತ್ತೆ. ಇಲ್ಲ ಇರಿ, ಅಣ್ಣ ಬಂದ್ಬಿಡ್ತಾನೆ, ನೋಡ್ಕೋಬೇಕಾಯ್ತದೆ. ಇನ್ನೊಂದಿನ ಕರ್ಕೊಂಡು ಹೋಗಿ ಬರ್ತೀನಲ್ಲ, ಅವಾಗ ಬೇಗ ಬರ್ತೀನಿ. ಮನೇಲಿ ಇರ್ತಾರಲ್ಲ ಅವಾಗ ಮಾತಾಡ್ಸ್ಕೊಂಡ್ರಾಯ್ತು. ಮನೇಲಿ ಯಾರೂ ಇಲ್ಲ. ಆಮೇಲೆ ಎಲ್ಲ ಆಚೆಗೆ ಹೋಗಿದ್ದಾರೆ ಬಾಡಿಗೆ ಮನೆಯವರೆಲ್ಲರೂ. ಮನೇಲಿ ರುಕ್ಮಿಣಿಯವ್ರು ಒಬ್ಬರೇ ಇರೋದು. ಅಷ್ಟು ದೊಡ್ಡ ಮನೆಯವ್ರು ಒಬ್ಬರೇ ಇದ್ದಾರೆ ಪಾಪ ಅಲ್ವಾ. ಅಲ್ಲ, ಮೊದಲು ನಿಮ್ಮ ಮನೇಲೆ ಬಾಡಿಗೆದ್ದು ಅಂತ ತಾನೇ ಅಂತಿದ್ದು. ಅಲ್ಲಿ ಇರ್ತಿತ್ತಿಲ್ವ? ಅತ್ತೆಯವ್ರು ಎಲ್ಲರೂ ಹೋದಾಗ ಇರ್ತಾಳೆ ಬಿಡಿ, ಅವಳಿಗೇನು ಹೊಸ್ತಲ್ಲ ಕತೆ. ಕೆಲ್ಸಕ್ಕೆ ಬರ್ತಾಳೆ, ಒಬ್ಬಳೇ ಇದ್ದು ಬೇಸಾದೆ ಕತೆ. ನೀವು ಯಾಕಂಗೆ ಆಡಿರಿ? ಅವಳೇನು ಇದ್ರು ಕಳಕಿಲ್ಲಕತ್ ಬಿಡಿ ನನಗೆ. ಅವಳು ಭಾರಿ ಧೈರ್ಯ ಆಗತ್ತೆ ಕತೆ. ಅವಳು ಇರ್ತಾಳೆ, ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನೀವು ಆರಾಮಾಗಿರಿ. ಹೋಗೋಕ್ಕಾಯ್ತದೆ, ಇಬ್ಬರು ಒಟ್ಟಿಗೆ ಹೋಗೋದ. ಇಲ್ಲಿದ್ಬಿಟ್ಟು ನಾನು ಏನು ಮಾಡೋಣ? ನನ್ನ ಒಬ್ಬಳಿಗೆ ಅಣ್ಣನೂ ಕೆಲ್ಸಕ್ಕೆ ಹೊಂಟೋಯ್ತದೆ, ಅಪ್ಪ ಅವರು ಕೆಲ್ಸಕ್ಕೆ ಹೊಂಟೋಯ್ತದೆ, ಅವ್ವನೂ ಅಲ್ಲಿ ಇಲ್ಲಿ ಹೋಯ್ತದೆ. ನಾನು ಒಬ್ಬಳೇ ಮನೇಲಿ ಏನು ಮಾಡೋಣ? ಬರ್ತೀನಿ ನಾನು. ಬರಂಗಿದ್ದಿದ್ರೆ ನಾನು ಇಲ್ಲೇ ಉಳ್ಕೊಳಂಗಿದ್ದಿದ್ರೆ ನಿನ್ನ ಬೆಳಗ್ಗೆ ಕಳಿಸ್ಬಿಡ್ತಿದ್ದೆ. ನಾನೇನೋ ಜೊತೆಗೆ ಹೋಗ್ಬಿಡೋದಂತ. ಇಲ್ಲಾಂದರೆ ನಡೀರಿ, ಸಿಕ್ಕಿಲ್ಲ ಇನ್ನೇನು ಮಾಡೋಕ್ಕದು. ಹೋಗೋಕ್ಕಾಯ್ತದೆ. ನೋಡೋಣ, ಇನ್ನೊಂದು ನವ ಕಾಯೋಣ. ಅಲ್ಲಿ ತನಕ ನವೀನ್ ಅವ್ರು ಬಂದರೆ ಅವ್ನು ನೋಡ್ಕೊಂಡು ಹೋಗೋಣ ಮಾತಾಡ್ಸ್ಕೊಂಡು. ಇಲ್ಲಾಂದರೆ ಹೊರಟ್ಬಿಡೋಣ. ಸರಿ. ಅಲ್ಲ ನವೀನ ಇಲ್ಲೆಲ್ಲ ಬಂದನು, ಹೇಳ್ತಿ ನೋಡಕ್ಕೆ ಹೋಗವನೆ. ಸುಮಾರು ದಿವಸ ಆಯಿತು ನಾವು ಹೇಳ್ತಿ ನೋಡ್ಕೊಬತ್ತೀನಿ, ಕೂರ್ಸ್ ನೋಡ್ಕೊಬತ್ತೀನಿ ಅಂತ ಹೋಗವನೆ. ಏನು ಇಲ್ಲಿ ಕಾಯ್ಕೊತಿರೋನು. ಹೆಂಗಾರು ಮಾಡಿ ನಂದಿನೇನೋ ಸೂರ್ಯನ ಇವತ್ತೆಲ್ಲ ಉಳಿಸ್ಕೊಬಿಡ್ಬೇಕು. ಸುಮ್ಮನೆ ಎಲ್ಲ ಹೋದ್ರೆ ಬಿತ್ತಿ ಕಾಟ. ಅದು ಹೆಂಗೆ ಬಂದು ಹೋಗ್ಲಿಸ್ಕೊಬಿಟ್ಲು ನನಗೆ ಗೊತ್ತಾಗಲಿಲ್ಲ ಕಣಪ್ಪ. ಇವಳು ಅವ್ರ ಒಟ್ಟಿಗೆ ಸೇರಿಸ್ಕೊಂಡಿದ್ರೆ ನಾನು ನಂದಿನಿ ಇಷ್ಟೊತ್ಕೊಳ್ಕೊಂಡು ಕತ್ತಿ ಕಾಣಿಸಿರೋಣ ಬಿತ್ತಿ ಮುಂಡೆಗೆ. ಏನು ಮಾಡೋದು? ನಂದಿನಿ ಬೈದು ಮನೆಯಿಂದ ಹಾಕ್ಸಾಕ್ಬಿಟ್ಲು. ಏನಾರೋಗ್ಲಿ, ನನ್ನ ಮಗಳು ಚೆನ್ನಾಗವಳಲ್ಲ, ಅಷ್ಟೇ ಸಾಕು, ಮಾಡ್ತೀನಿ. ಯಾವತ್ತೂ ಅವಕಾಶ ಸಿಗೋಕ್ಕಿಲ್ವಾ? ನನ್ನ ಮಗಳು ಯಾವತ್ತೂ ಬಾ ಅಂತ ಕರೆಯೋಕ್ಕಿಲ್ವಾ? ಒಂದಷ್ಟು ದಿವಸ ಉಳಿಸ್ಕೊಳಕ್ಕಿಲ್ವಾ? ಒಂದು 4 ದಿವಸ ಅವಕಾಶ ಸಿಕ್ಬಿಟ್ರೆ ಸಾಕು, ಅವಳು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಏನೋ ನನ್ನ ಜೊತೆ ಏನು ಅಂದ್ಕೊಂಡಿದ್ದಾರು ನಾನು ಅಂದರೆ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ಬಿಟ್ಬಿಟ್ರೆ ಮಾತ್ರ ಸರ್ಯಾಗಿ ಮರ್ಯಾದೆ ಹಿಡಿಸ್ಬಿಡ್ತೀನಿ. ಸರ್ಯಾಗಿ ಮರ್ಯಾದೆ ಹಿಡಿಸ್ಬಿಡ್ತೀನಿ ಮಾತ್ರ. ಮಗ ಸೂರ್ಯ ಏನಂತೂ ಅಣ್ಣ ಬರೋದು ಗೊತ್ತಾಗ್ತದ? ಹೇಳು, ಅದಾಗಿ ಇದು ಮಾಡಿಬಿಡ್ಬೋದಾಗಿತ್ತು. ಅಣ್ಣ ಬರೋದು ಗೊತ್ತಾಯ್ತದೆ ಅಂದರೆ ಬೇಕಾದ್ರೆ ಇನ್ನೊಂದು ದಿವಸ ಯಾವತ್ತಾರು ಬಂದು ನೋಡ್ಕೋಬೋದಾಗಿತ್ತು. ಫೋನ್ ಮಾಡ್ಕೊಂಡು ಬಿಡ್ತಾಯಿಲ್ಲ, ನಾನೇ ಮಾಡಿವ್ನಿ ಬಂದನೇನು ಅಂದ್ಕೊಂಡು. ಏನು ಮಾಡೋದು? ಅಣ್ಣ ಬಂದನೋ ಇಲ್ಲ ಲೇಟ್ ಆದದು, ಇಲ್ಲ ಅದಕ್ಕೆ ಮನೆಗೆ ಹೋಗಿದ್ದದು. ಪಾರತಿ ಮನೆಗೆ ಇಲ್ಲ ಕತ್ತಕೋ ಹೋಯ್ಕಿಲ್ಲ ಅಂದರೆ ಬೆಳಗ್ಗೆ ಕೇಳಿದ್ಕೆ ಬರ್ತೀನಿ ಮಾತಾಡ್ಸ್ಕೊ ಹೋಯ್ತೀನಿ ಅಂದವನೇ. ನೋಡೋದು ತಾಳು. ಅಯ್ಯೋ ಅವ್ರು ಎದ್ದ ತಕ್ಷಣ ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಕರಬ, ಅದಕ್ಕೆ ಕೆಲಸ ನನಗೆ ಬಿಟ್ಬಿಟ್ಟು ಬಂದವ್ರೆ. ಆಮೇಲೆ ಮನೇಲಿ ಯಾರೂ ಇಲ್ಲ, ಅದಕ್ಕೆ ಹೋಗ್ಬೇಕು ಅಂತ ಹಠ ಮಾಡ್ತವ್ರೆ. ಇಲ್ಲಾಂದರೆ ನೀನು ಉಳ್ಕೋ, ನಾನು ಹೋಯ್ತೀನಿ, ಆಮೇಲೆ ಬಂದು ಕರ್ಕೊ ಹೋಯ್ತೀನಿ ಅಂತವ್ರೆ. ಏನು ಮಾಡೋದು? ನಾನು ಹೋಯ್ತೀನಿ ಕರವ. ಅಲ್ಲ ಮಗ ಬೆಳಗ್ಗೆ ಹಿಂದೆ ಇದ್ದೀರಿ, ಇನ್ನೊಂದು ಗಂಟೆ ಉಳ್ಕಡಿ ನಿಮ್ಮ ಅಣ್ಣ ಬರ್ತಾನೆ ಮಾತಾಡ್ಸ್ಕೊ ಹೋಗಿವ್ರಂತೆ. ಅಲ್ಲ ನೀನು ಮದುವೆ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟವನೇ ನೀನು. ನೋಡಿದ್ರೆ ಹಿಂಗೆ ಆಡ್ತಾ ಕೂತಿದ್ದಿಲ್ಲ, ಅಣ್ಣನ ಮಾತಾಡ್ತಾನೆ. ಯಾಕೆ ಅಣ್ಣನ ಕಂಡ್ರೆ ಆಸೆ ಇಲ್ವಾ? ಸರಿ ಕತ್ ಹೋಗವ. ನನಗೇನು ನಿಮ್ಮ ಅಣ್ಣನ ಮಾತಾಡ್ಸಕ್ಕಾರ ಮಾತಾಡು, ಬುಡಕ್ಕಾರು ಬಿಡು, ಮೊಟ್ಟಕ್ಕಾರು ಮಟ್ಟು, ನನಗೇನಾಗಬೇಕು ಬಿಡವ. ಯಾವ ಅಣ್ಣನ ಮಾತಾಡ್ಸ್ಬೇಕು ನನಗೂ ಆಸೆನೇ. ಅವ್ರೆ ಸೂರ್ಯವರು ಹೋಗ್ಬೇಕು ಅಂತ ಆಟ ಮಾಡ್ತಾರಲ್ಲ, ಇಲ್ಲ ನೀವು ಇದ್ದುಟ್ಟು ಬನ್ನಿ ಅಂತ ಕೂತವ್ರೆ. ಆವತ್ತೇ ಹೇಳಿದರು, ಬೆಳಗ್ಗೆ ಹೋದರೆ ಸಂಜೆ ಬಂದುಬಿಡ್ತೀನಿ, ನಾನು ಉಳ್ಕೊಳಕ್ಕಿಲ್ಲ, ನನಗೆ ಕೆಲಸ ಅದೇ ಅಂತ ಹೇಳ್ತಿದ್ರು. ನನಗೆ ಗೊತ್ತಿಲ್ವಾ ಯಾವ ಕೆಲಸ ಏನು ಅಂತ. ಏನವ ಏನು ಮಾತಾಡ್ತಿದ್ದಿ?
ಏನು ಇಲ್ಲ ಕಣ್ಮಗ, ಏನು ಇಲ್ಲ ಸುಮ್ಮನೆ. ಇವತ್ತು ಸೂರ್ಯ ಒಬ್ಬನೇ ಮನೆ ಕಳಿಸ್ಬಿಟ್ರೆ ಆ ಪಿತ್ರಿ ಮುಂಡೆ ನನ್ನ ಮಗಳ ಬಗ್ಗೆ ಏನೇನೋ ಹೇಳ್ಬಿಟ್ಟು ತಂದು ಮಾಡಿಬಿಡ್ತಾಳೆ. ಆಮೇಲೆ ಗಂಡ ಹೆಡ್ತಿರ್ ದೂರ ಮಾಡಿಬಿಡ್ತಾಳೆ. ಅನ್ಕತಿದ್ದೆ ನಾನು ಹೇಳ್ತೀಯ ಬುಟ್ಟಿ ಇರ್ಸಿದ್ರವಲ್ಲ ಅದು ಯಾಕೆ ಹಂಗಿದ್ದ ಅಂತ. ಅವಳೆಯ ಕಾರಣ ಅವಳಿಗೊಂದು ಗತಿ ಕಾಣಿಸಕಂಟ ನಾನು ಸುಮ್ಮನೆ ಇರೋಕ್ಕಿಲ್ಲ. ಗತಿ ಕಾಣಿಸ್ತೀನಿ. ಏನು ಸೂರ್ಯ ಕರ್ಕೋಗಕ್ಕೆ ನನಗೆ ಗೊತ್ತು. ಸೂರ್ಯ ಏನೋ ಬೇಕು ಅಂತೇನು ಮದುವೆ ಮಾಡ್ಕೊಂಡಿಲ್ಲ. ಹಂಗಂತಿದ್ರೆ ನನ್ನ ಜಿನಿ ಜೊತೆಗೆ ಖುಷಿಯಾಗಿರ್ತಿದ್ದಿಲ್ಲ. ಅವಳೆ ಏನೋ ಮಾಟ ಮಾತ್ರ ಏನೋ ಮಾಡ್ತಾವಳೆ. ಆ ಬಿತ್ತಿ ನೋಡಿದ್ರೆ ಗೊತ್ತಾಗಿಲ್ವ ಸರಿಯಾದವಳಲ್ಲ ಅವಳು, ಸಾಮಾನ್ಯದವಳಲ್ಲ ಅವಳು. ಗುಡ್ಸಟ್ ಮುಂಡೆ ಎಲ್ಲವ ಪ್ರಳಯ ಅಂತ ಕೇಳು. ಏನೋ ನಮ್ಮಂಗೆ ಒಳ್ಳೆ ಬುದ್ಧಿ ಇದ್ದದ. ಹಂಗಂದಿದ್ರೆ ಕಣ್ಣವ್ರ ಗಂಡನ್ನ ಕಟ್ಕೊತಿಲ್ಲ. 3 ಬಿಟ್ಟು ನಿಂತಿರೋಳು ಅವಳು. ಕಣ್ಣವ್ರ ಗಂಡನ ಕಟ್ಕೊಳ್ಳೋದು ಅಂದರೆ ಏನು ಅರ್ಥ? ಸುಳೆ ಮುಂಡೆ ಕಿತ್ತ ಸುಳೆ ಮುಂಡೆ ಅವಳು ಅಂತಿಂತೇಳಲ್ಲ. ನೆಟ್ವಾಗ ನ್ಯಾಯವಾಗಿದ್ದಿದ್ರೆ ಮರ್ಯಾದೆಯಿಂದ ಮದುವೆ ಹಾಕೋಳು. ಅದು ಅಲ್ದನೇ ಹೇಳುವಿಲ್ಲ ಕೇಳುವಿಲ್ಲ ಬಂದು ಮದುವೆ ನಿಂತಾಳೆ. ನನ್ನ ಮಗಳು ಬಡ್ಕೊತೀನಿ, ಹೋಗು ಕಂಪ್ಲೇಂಟ್ ಕೊಟ್ಬಿಡು, ಅವಳನ್ನ ಹೆತ್ತಂಗಿ ಮಾಡಿ ಅಂತ ಅವಳು ಕೇಳ್ತಿಲ್ಲ. ಇಲ್ಲ ಕಣವೇ ಸೂರ್ಯವ್ರು ಈಗ ನನ್ನ ಜೊತೆ ಚೆನ್ನಾಗವ್ರೆ, ಸುಮ್ಮನೆ ಏನಾದ್ರು ಮಾಡ್ಕೊಳ್ಳಿ ತಗೋ, ಸುಮ್ಮನೆ ಸಂಸಾರನ ಈಗ ಏನೇನೋ ಮಾಡೋಕ್ಕೋಗಿ ಹಾಳು ಮಾಡ್ಕೊಳ್ಳೋಣ ಮಟ್ಟನ ಅಂತ ಹೇಳ್ತಾಳೆ. ಪೆದ್ದು ಮುಂಡಿದ್ದು ಮಾತು ಕೇಳೋಕ್ಕಿಲ್ಲ. ವಿಷ ಹಾಕ್ದಾಗಲೇ ಬತ್ತು ನಮ್ಮ ಮನೆ ಕಂಡ್ಕ. ಅದೊಂದು ಬಚಾವಾಗ್ಬಿಟ್ಟಿದ್ರೆ ಸರಿಯಾಗ್ಬಿಡೋದು. ಮದುವೆನೂ ಹೋಯ್ತಿದ್ದಿಲ್ಲ, ಜಗಳನೂ ಗೊತ್ತಿದ್ದಿಲ್ಲ, ಏನೂ ಗೊತ್ತಿದ್ದಿಲ್ಲ. ಬೇಡ ಅಂದಿರೋ ಕೆಲಸನೇ ಮಾಡ್ತಾಳೆ ನನ್ನ ಮಗಳಂತೂ. ಅಯ್ಯೋ ಹೇಳಿದ ಮಾತು ಕೇಳೋಕ್ಕಿಲ್ಲ, ಕತೆ ಕೇಳೋಕ್ಕಿಲ್ಲ, ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ತಾ ಕೂತಾಳೆ. ಏನು ಮಾಡನೆ ನನ್ನ ದಾರಿಗೆ ಬತ್ತನೇ ಇಲ್ವನ ಇವಳು ಸಂಸಾರ ಸರಿ ಮಾಡದ ತಾಳು ಅಂತಂದರೆ ನನ್ನ ಮಾತು ಒಂದು ಮಾತು ಕೇಳೋಕ್ಕಿಲ್ಲ. ಎಲ್ಲಕ್ಕೂ ಉಲ್ಟಾ ಮಾತಾಡ್ತಾಳೆ. ನನ್ನ ಜೊತೆ ಜಗಳ ಬರ್ತಾಳೆ. ಅಯ್ಯ ತಕೋ ಅಲ್ಲ ನನಗೂ ಎರಡನೇ ಭಾಳಾಗೋಯ್ತು. ನನ್ನ ಗಂಡ ಕಟ್ಕೊಬಂದ್ಬಿಟ್ಟೆ ಅವಳನ್ನ. ನಾನು ನನ್ನ ಗಂಡನ ಕಂಡವಳು ಕೊಡಂಗಾಯ್ತು. ನನ್ನ ಮಗಳಿಗೂ ಅದೇ ಭಾಳಾಗೋಯ್ತಲ್ಲ ದೇವ್ರೆ. ಯಾಕೆ ಹಿಂಗೆ ಮಾಡಿಬಿಟ್ಟೆ ನೀನು? ನನಗೇನೋ ಕಿತ್ತದ ನನ್ನ ಮಗ, ಹೋದರೆ ಹೋಗಿ ತಕೋ. ಒಂದು ಕೆಲಸ ತಪ್ಪು ಕುಡುಕ್ ನನ್ನ ಮಗ ಏನು ತಂದಾಗ್ತಿತ್ತಿಲ್ಲ, ಮಾಡ್ತಿತ್ತಿಲ್ಲ. ಒಳ್ಳೆ ಕೆಲಸ. ನಂದಿನಿಗೆ ದುಡ್ಡಿರೋ ಕೂಳೆ ನಾನು ಬಿಡಾಕತ್ತದ ಸುಮ್ಮನೆ. ಅವನೇನೋ ದಿನ ಕುಡ್ಕೊಬಂದು ಬೀದಿಲಿ ಚರಂಡಿಲಿ ಬಿಟ್ಕೊಳ್ಳೋನು. ಅವನ ಹೇಳ್ದು ಎತ್ತದಿ ಆಯ್ತಿತ್ತು. ಈಗ ಮಾತ್ರವ ಈ ಕೆಲಸ ಆಗೋಯ್ತು. ಏನು ಮಾಡೋದೀಗ? ನಂದಿನ ಮಾತು ಕೇಳೋಕ್ಕಿಲ್ಲ, ಕೋಪ ಬಂದ್ಬಿಡ್ತದೆ. ಕಪಲ ಸೇರಿಸಿ ಬಾರಿಸ್ಬಿಡೋಣ ಅಂತ ಏನು ಮಾಡೋದು? ನನ್ನ ಮಗಳಲ್ವಾ ಸವರ್ಸ್ಕೊಂಡಿವ್ನಿ. ಹೊಸಿ ಬುದ್ಧಿ ಕಡಿಮೆ, ಸ್ವಂತ ಬುದ್ಧಿ ಇಲ್ಲ. ಎಲ್ಲನೂ ಮಗಿನಿಗೆ ಯೋಚನೆ ಮಾಡ್ಕೊ ಕೂತದೆ. ಏನವ ಏನು ಮಾತಾಡ್ಕೊತಿದ್ದಿ ನೀನು? ಏನು ಮಾಡೋದು? ಹೋಗೋದ ಇರೋದು? ಏನು ಮಾಡಿ ಮಗ? ಅವಾಗ ಹೋಯ್ತೀವಿ ಕಣವ, ನನ್ನ ಬಂದರೆ ಮಾತಾಡ್ಸ್ತೀವಿ. ಅಣ್ಣ ಫೋನವ್ರು ಮಾಡ್ತೀನಿ ತಾಳು. ಅಯ್ಯೋ ಹಿರೋ ಮಗ ಬತ್ತಾನೆ ಕತೆ. ಕಾರ್ಗಿರ್ ಹೊಡ್ಸ್ಕೊಂಡು ಆಟ ಗಿಟ ಓಡಿಸ್ತಾ ಇರ್ತಾನೆ. ಸುಮ್ಮನೆ ಅದಕ್ಕೆ ತೊಂದರೆ ಕೊಟ್ಟು ಮಾಡಿ ನಾನು ಅದಕ್ಕೆ ಕಣವ ಸುಮ್ಮನೆ ಇರೋದು. ಡ್ರೈವಿಂಗ್ ಮಾಡ್ತಾ ಇರ್ತಾನಲ್ಲ, ಅದಕ್ಕೆ ಸುಮ್ಮನೆ ಫೋನ್ ಮಾಡಿ ಪದೇ ತೊಂದರೆ ಕೊಟ್ಕೊಂಡು ಅಂದ್ಬಿಟ್ಟು. ಇಲ್ಲಾಂದ್ರೆ ಆಗಲೇ ಮಾಡ್ತಿದ್ದೆ, ನೀನೇ ಮಾಡಿವ್ನಿ ಅಂದಲ್ಲ. ಬಿಡು ಬತ್ತಾನೆ, ನೋಡ್ತೀವಿ ಅವ ಇನ್ನೊಂದು ಗಂಟೆ. ಬರಲಿಲ್ಲ ಅಂದರೆ ಹೋಯ್ತೀವಿ, ಇನ್ನೊಂದು ದಿವಸ ಬಂದು ಮಾತಾಡ್ಸ್ಕೊಂಡು ಹೋಯ್ತೀವಿ ಕಣವ. ಅಲ್ಲ ಹಿಂಗಂತ ಕೂತಾಳಲ್ಲ, ಹೆಂಗಾರು ಮಾಡಿ ಉಳಿಸ್ಕೊಳ್ಬೇಕು. ಇಲ್ಲ ಮುಂದುವರಿಯುವುದು. ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈವ್ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.